ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತು ವೀಕ್ ಆಫು ನಂದು. ಸ್ವಲ್ಪ ಕೆಲಸ ಐತೆ ಮನೆಯಲ್ಲಿ. ನೋಡ್ತಾ ಇರ್ಬೋದು ನನ್ನ ಅಡುಗೆ ಮನೆ ಗಲೀಜಾಗೈತೆ ಆಯಿತಾ. ಇದ್ರ ಜೊತೆ ನಮ್ಮ ರೂಮು ಇಷ್ಟು ಗಲೀಜು ಮಾಡವ್ರೆ. ಇಷ್ಟೆಲ್ಲ ಬಟ್ಟೆ ಒಣಗಾಕಬೇಕು ನಾನು. ಸೊ ತುಂಬ ಕೆಲಸ ಐತೆ. ಮನೆಗೆ ಸ್ವಲ್ಪ ಗ್ರಾಸರಿ ಹಾಕ್ಸಿದ್ದೆ, ಬಂದಿದೆ. ಸೊ ಅದೆಲ್ಲ ಅದ್ರ ಪ್ಲೇಸಲ್ಲಿ ಇಕ್ಬೇಕು. ಸುಮಾರು ಕೆಲಸ ಐತೆ, ಎಲ್ಲ ಮಾಡಬೇಕು. ಬನ್ನಿ ವ್ಲಾಗ್ ಕಂಟಿನ್ಯೂ ಮಾಡೋಣ. ಈ ವ್ಲಾಗ್ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಮೊದಲು ಬಟ್ಟೆ ಹಾಕ್ಬಿಡೋಣ ಅಂತೇಳಿ ಡಬ್ಬಿಗೆ ಬಟ್ಟೆ ತುಂಬ್ಕೊತಾ ಇದ್ದೆ. ಮೊನ್ನೆ ಒಗ್ದಿದ್ದೆ ಬಟ್ಟೆ. ಸೊ ಮಳೆ ಬರ್ತಿದ್ದರಿಂದ ಒಣಗಿರಲಿಲ್ಲ ಸರಿಯಾಗಿ ಅಲ್ವಾ. ಸೊ ಬಟ್ಟೆ ಸ್ಮೆಲ್ ಬರುತ್ತೆ, ಮನೇನೂ ಸ್ಮೆಲ್ ಇರುತ್ತೆ. ಸೊ ಬಿಸಿಲಿತ್ತು, ಒಣಗಾಕ್ಬಿಡೋಣ ಅಂತೇಳಿ ಇವತ್ತು ಸ್ವಲ್ಪ ಬಿಸಿಲು ಬರೋ ಥರ ಇತ್ತು. ಸೊ ಹಂಗಾಗಿ ಬಟ್ಟೆ ಒಣಗಾಕ್ಬಿಡೋಣ ಅಂತೇಳಿ ತೊಗೊಳ್ತಾ ಇದ್ದೆ. ಅದು ಸ್ವಲ್ಪ ಬಿಸಿಲಿತ್ತು, ಸ್ವಲ್ಪ ಗಾಳಿಗೆ ಹಾರಾಕಿದ್ರೆ ಸ್ವಲ್ಪ ಹಸಿ ವಾಸನೆ ಹೋಗುತ್ತೆ ಅನ್ನೋ ಒಂದು ರೀಸನ್ ಅಷ್ಟೇನೆ ತೊಗೊಂಡೋಗಿ ಒಣಗಾಕ್ಕೊಳ್ತಾ ಇದ್ದೀನಿ. ಬೆಡ್ಶೀಟೆಲ್ಲ ಒಗ್ದಾಕ್ಬಿಟ್ಟಿದ್ದೆ ಒಂದೇ ಸತಿ. ಆಮೇಲೆ ಥಿಂಕ್ ಮಾಡಿದೆ ಯಾಕಾದರೂ ಒಗ್ದಾಕೋದ್ನು ಅಂತ ಹೇಳಿ. ಸ್ವಲ್ಪ ಬಿಸಿಲು ಬರೋ ಥರ ಇತ್ತಲ್ವ, ಒಣಗಾಕಿದ್ರೆ ಒಣ್ಕೊಳುತ್ತೆ ಅಂತ ಹೇಳಿ 2 ದಿವಸ ಆಗಿತ್ತು ಬಟ್ಟೆ ಒಗೆದು. ಇದು ಕೆಲವೊಂದು ಕಾಲರು ಹತ್ರ ಎಲ್ಲನೂ ಹಸಿ ವಾಸನೆ ಮತ್ತು ಹಸಿ ಬಟ್ಟೆ, ಹಾಗಾಗಿ ಹಾಕ್ಕೊಳ್ತಾ ಇದ್ದೆ. ನಾನೇನಂದರೆ ನನ್ನ ಮಗನ ಯೂನಿಫಾರ್ಮು ಒಂದು ಜೊತೆ ಅಷ್ಟೇ ಒಗ್ದಾಕಿದ್ದೆ. ಅವ್ನು ಪ್ರೀವಿಯಸ್ ಡೇಸ್ ಇರುತ್ತಲ್ಲ, ಪ್ರೀವಿಯಸ್ ಇಯರ್ದು, ಅದನ್ನು ಹಾಕ್ಕೊಂಡು ಹೋಗ್ತಾನೆ ಅಂದ್ಬಿಟ್ಟು ಈ ಇಯರ್ದು ಒಗ್ದಾಕ್ತೆ. ಒಂದು ದಿವಸಕ್ಕೆಲ್ಲ ಒಣಕೊಳುತ್ತೆ ಅಂತ. ಸೊ ಏನು ಮಾಡೋಕ್ಕಲ್ಲ, ಇಟ್ಸ್ ಹ್ಯಾಪನ್ಸ್ನು. ಹಾಗಾಗಿ ಎಲ್ಲನೂ ಒಣಗಾಕ್ಕೊಳ್ತಾ ಇದ್ದೀನಿ. ಇವಾಗ ಬಿಸಿಲಿತ್ತು, ನೋಡ್ತಾ ಇರ್ಬೋದು ನೀವು ಶಾಡೋನ. ಬಿಸಿಲಿದೆ, ಸ್ವಲ್ಪ ಇದೆ, ಅಷ್ಟು ಏನಿರಲಿಲ್ಲ, ಬೆಟರು. ಹಾಗಾಗಿ ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ಬಂದಿದ್ದಾಯಿತು. ಇಲ್ಲಿ ನನ್ನ ಮಗ ಬುಕ್ಸ್ ಎಲ್ಲ ತೊಗೊಂಡಿದ್ದಲ್ಲ, ಬೆಳಗ್ಗೆ ಬುಕ್ ಜೋಡಿಸ್ಕೊಳಕ್ಕೆ ಹೋಗಿ ಎಲ್ಲ ಕಿತ್ತಂಡಿದ್ದ. ನಾನೆಲ್ಲ ಎತ್ತಿಟ್ಕೊಡ್ತಾ ಇದ್ದೆ ಅವನಿಗೆ. ಅವನಿದ್ರೆ ಅವ್ನು ಮಾಡ್ಕೊತಾನೆ. ಇಲ್ಲ, ನಾನು ಹೇಳಿದ್ದೆ ಅವನಿಗೆ, ನಾನು ಕ್ಲೀನ್ ಮಾಡ್ಕೊಬೇಕು, ನಾನು ಮಾಡ್ಕೊಳ್ತೀನಿ, ನೀನು ಹೋಗು ಅಂತ ಹೇಳಿದ್ದೆ. ಸರಿ, ಅವನು ಸ್ಕೂಲಿಗೆಲ್ಲ ಬಿಟ್ಟು ಬಂದ್ಬಿಟ್ಟು ಅವ್ನು ಟಿಫನ್ ಎಲ್ಲ ಮಾಡಿ ಎಲ್ಲರೂ ಕೆಲ್ಸಕ್ಕೆ ಹೋದ್ಮೇಲೆ ನನ್ನ ಕೆಲಸ ಇಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನಿಧಾನಕ್ಕೆ ಮಾಡ್ಕೊಂಡ್ರಾಯ್ತು, ಟೈಮ್ ಬೇಜಾನೈತೆ ಅಂತೇಳಿ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಅವನು ಹೇಳಿದ್ದ, ಆದರೆ ಎತ್ತಿಡು, ಇಲ್ಲ ನಾನು ಬಂದು ಎತ್ತಿಟ್ಕೊತೀನಿ ಅಂತ ಹೇಳಿದ್ದ. ನಾನು ಬೈದ್ಬಿಟ್ಟು ಕಳಿಸಿದ್ದೆ, ಏನು ಮಾಡೋದೇ ಉಂಟಂತೆ, ಹೋಗಿ ಮಾಡ್ಕೊತೀನಿ ಅಂತ ಹೇಳಿ. ಬೆಳಗ್ಗೆ ಹೊತ್ತು ಅವನು ಎದ್ದೊಳೋದೇ ದೊಡ್ಡ ವಿಚಾರ. ಅಷ್ಟು ಬೇಗ ಇನ್ನು ಎದ್ದು ಅವೆಲ್ಲ ರೆಡಿ ಮಾಡ್ಕೊ ಅಂತ ಅಂದರೆ ಆಗಲೇ ಅಳು ಸ್ಟಾರ್ಟ್ ಆಗಿರುತ್ತೆ. ಸೊ ಹಂಗಾಗಿ ಮಾಡ್ಕೊತೀನಿ ಹೋಗ್ಬಿಟ್ಟು ಬೈದ್ಬಿಟ್ಟು ಕಳಿಸಿದ್ದೆ. ಬೆಳಗ್ಗೆನೆ ಹೋಗಿದ್ದ. ಇನ್ನೇನು ಅವನ ಹತ್ರ ಮಾಡಿಸೋದು ಅಂತೇಳಿ ನಾನು ಸುಮ್ಮನಾದೆ. ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಫುಲ್ ಎಲ್ಲ ಕ್ಲೀನ್ ಮಾಡಬೇಕಾಗಿತ್ತು ಇವತ್ತು. ಅಂಡ್ಕೊಬಿಟ್ಟಿದ್ದೆ, ಪೂರ್ತಿ ಗಲೀಜಾಗ್ಬಿಟ್ಟಿತ್ತು. ಸೊ ಧೂಳೆಲ್ಲ ಕೊಡ್ಕೊಳೋ ಪ್ಲಾನಿಂಗಲ್ಲಿದ್ದೆ. ವೀಕ್ಲಿ ಒನ್ಸ್ ಈ ಥರ ಮಾಡ್ಕೊತೀನಿ, ಧೂಳು ಕೊಡ್ಕೊತೀನಿ. ಸಣ್ಣ ಧೂಳಿದ್ರೂ ತೆಗೆದುಬಿಟ್ರೆ ಬೆಟರ್ ಅಂತ ನನಗನ್ಸುತ್ತೆ. ಡೀಪ್ ಕ್ಲೀನಿಂಗ್ ಮಾಡೋ ನೆಸೆಸಿಟಿ ಇರೋದಿಲ್ಲ ಮೇಯ್ನು. ಹಂಗಾಗಿ ನಾನು ಈ ಥರ ಮಾಡ್ಕೊಂಡು, ನಮ್ಮ ಮನೆ ಚಿಕ್ಕದು ಆಯಿತಾ, ಎಲ್ಲ ಸಣ್ಣ ಪುಟ್ಟ ವಸ್ತುಗಳು ಅಲ್ಲೇ ಇರುತ್ತೆ. ಅವಾಗ ಕ್ಲೀನ್ ಮಾಡ್ಕೊಳ್ಲಿಲ್ಲ ಅಂದರೆ ಈಚೆ ಧೂಳು ಇವೆಲ್ಲ ಸೇರಿ ಜಾಡ್ ಕಟ್ಟೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಹಂಗಾಗಿ ಒಂದಾದ್ಮೇಲೆ ಒಂದು ಕ್ಲೀನ್ ಮಾಡ್ಕೊಂಬಿಡೋಣ ಅಂತೇಳಿ. ನಾನು ತಿಂಡಿನೂ ಆಗಿತ್ತು, ಹಂಗಾಗಿ ಇದನ್ನು ಮಾಡ್ಕೊತಾ ಇದ್ದೆ. ಶೆಲ್ಫೆಲ್ಲ ನೈಟೇ ಒರೆಸಿದ್ದೆ ಆಯಿತಾ. ಸೊ ಅದೇನಂತ ಕ್ಲೀನ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಸ್ವಲ್ಪ ಬೆಳಗ್ಗೆ ತಿಂಡಿ ಮಾಡಿದಾಗ ಸ್ವಲ್ಪ ರೈಸೆಲ್ಲ ಬಿದ್ದಿರುತ್ತಲ್ವ, ಅದನ್ನು ಮಾತ್ರ ಒರೆಸ್ಕೊಂಡಿದ್ದೆ ಅಷ್ಟೇನೆ. ನೈಟು ಡೀಪ್ ಕ್ಲೀನ್ ಮಾಡಿಕೊಂಡು ಮಲಗಿದ್ದೆ ನಾನು. ತರಕಾರಿ ಎಲ್ಲ ತಂದಿದ್ದೆ, ಅದನ್ನೆಲ್ಲ ಒಂದು ಬಾಕ್ಸಿಗೆ ಹಾಕಿ, ಅಲ್ಲ ಒಂದು ಡಬ್ರಿಗೆ ಹಾಕ್ಬಿಟ್ಟು ಎಲ್ಲ ಕ್ಲೀನಾಗಿ ಎತ್ತಿಟ್ಕೊಂಡು ಅಡುಗೆ ಮನೆಯದೆಲ್ಲ ಆಯ್ತಲ್ವ. ಸೊ ಧೂಳು ಕೊಡ್ಕೊಂಬಿಡೋಣ ಅಂತೇಳಿ ಬಂದೆ. ಪೂರ್ತಿ ಮನೆ ಧೂಳು ಕೊಡ್ಕೊಂಡೆ ನಾನು ಇವತ್ತು. ಫ್ಯಾನು ಗಲೀಜಾಗ್ಬಿಟ್ಟಿತ್ತು, ಒರೆಸ್ಕೊಂಡೇ ಇರಲಿಲ್ಲ. ನಾನು ವೈಟ್ ಫ್ಯಾನ್ ಇರೋದ್ರಿಂದ ಸೊ ಅವಾಗವಾಗ ಒರೆಸ್ಲೇಬೇಕು, ಇಲ್ಲಾಂದ್ರೆ ಆಗಲ್ಲ.
ಕಡೆಯಿಂದ ಎಲ್ಲನೂ ಕ್ಲೀನ್ ಮಾಡ್ಕೊಂಡು ಬಂದಿದ್ದಾಯಿತು. ಸಮ್ಟೈಮ್ಸ್ ಏನಾಗ್ಬಿಡುತ್ತೆ ಅಂದರೆ ನಮ್ಮಮ್ಮ ಮಾಡ್ಕೊಳುತ್ತೆ ಆಯಿತಾ, ನನಗೇನು ಯಾರೂ ಡಿಪೆಂಡಿವ್ ಆಗಿರಲ್ಲ. ಸೊ ಕೆಲವೊಂದು ಸತಿ ನಾನು ಮಾಡ್ಕೊಳ್ತೀನಿ ಅಂತ ಹೇಳಿ ಮಾಡಿರ್ತೀನಿ, ಮಾಡ್ತೀನಿ ಹೋಗು ಅಂತಲೂ ಹೇಳ್ಬಿಟ್ಟು ಕಳಿಸ್ಬಿಟ್ಟಿರ್ತೀನಿ. ಅವಾಗ ಮಾಡಿಲ್ಲ ಅಂದರೆ ಬೈತಾರೆ, ಇಲ್ಲ ನಾನಾದರೂ ಮಾಡ್ತಿರ್ಲಿಲ್ವಾ ಮಾಡ್ದಂಗೆ ಇರ್ತೀಯ ಅಂತೇಳಿ. ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ನಮ್ಮನೆ ನನ್ನ ಇಷ್ಟು ಮಾಡಬೇಕು, ಅವ್ರು ಇಷ್ಟು ಮಾಡಬೇಕು ಈ ಥರ ಏನಿಲ್ಲ. ಯಾರು ಬೇಗ ಬರ್ತೀವೋ ಆ ಥರ ಮಾಡ್ಕೊತೀವಿ. ಕಸ ಎಲ್ಲ ಗುಡಿಸಿ ಧೂಳು ಕೊಡುಕೊಂಡು ಕಸ ಎಲ್ಲ ಗುಡಿಸಿ ಪಾತ್ರೆ ಎಲ್ಲ ತೊಳೆದಿದ್ದೆ. ಇದನ್ನು ಜೋಡಿಸ್ಕೊಂಬಿಡೋಣ ಅಂತೇಳಿ, ಇನ್ನೇನು ನೆಲ ಒರೆಸ್ಕೋಬೇಕಲ್ವ, ಸೊ ಜೋಡಿಸ್ಕೊಳೋಣ ಅಂತೇಳಿ ಬೇಗ ಎಲ್ಲ ಜೋಡಿಸ್ಕೊಳ್ತಾ ಇದ್ದೆ. ಅವಾಗಿನ ಕೆಲಸ ಆವಾಗಲೇ ಮಾಡಿಕೊಂಡ್ರೆ ಬೆಟರು. ನಾನು ಸ್ವಲ್ಪ ಲೇಝಿ, ಮಾಡ್ಕೊಂಡ್ರಾಯ್ತು, ಮಾರ್ನಿಂಗ್ ಮಾಡಿದ್ರಾಯ್ತು, ಇಲ್ಲಾಂದರೆ ಈವ್ನಿಂಗ್ ಮಾಡಿದ್ರಾಯ್ತು ಆ ಥರ ಅಂದ್ಕೊತೀನಿ. ಯಾಕಂದರೆ ನನಗೂ ಆಗಲ್ಲ ಸಮ್ಟೈಮ್ಸು. ಹಂಗಾಗಿ ಈ ಥರ ಯಾವಾಗ ಫ್ರೀ ಇರುತ್ತೋ ಹಂಗೆ ಮಾಡ್ಕೊತೀನಿ. ಸೊ ಧೂಳು ಕೊಡವಿದ ಮೇಲೆ ಆಬ್ವಿಯಸ್ಲಿ ನೆಲ ಒರೆಸ್ಲೇಬೇಕಲ್ಲ, ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ನಮ್ಮ ಚಿಕ್ಕವನು ಇವಾಗ ಸ್ಕೂಲ್ಗೆ ಹೊರಟೋಗ್ತಾನೆ, ಅವ್ನು ಇವಾಗ ಬರಲ್ಲ, ಒಂದು 3 ಗಂಟೆಗೆ ಬರ್ತಾನೆ ಅಷ್ಟೇ. ಹಂಗೋ ಬೆಳಗ್ಗೆ ನೋಡ್ಕೊಂಡು ಹೋದ, ನಾನು ಇರ್ತೀನಿ ಅಂತ ಗೊತ್ತಿರುತ್ತಲ್ವ, ಸೊ 3 ಗಂಟೆಗೆ ಬರ್ತಾನೆ. ಅಷ್ಟರೊಳಗೆ ಕೆಲಸ ಮಾಡ್ಕೊಂಬಿಡೋಣ, ಇಬ್ಬರು ಬರ್ತಾರೆ 3 ಗಂಟೆಗೆ ಮಕ್ಕಳು, ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತೇಳಿ ನಾನು ಸ್ವಲ್ಪ ಮಲ್ಕೊಳೋ ಪ್ಲಾನಿಂಗಲ್ಲಿದ್ದೆ. ಹಾಗಾಗಿ ಬೇಗ ಕೆಲಸ ಮಾಡ್ಕೊತಾ ಇದ್ದೆ. ಮೋಳ್ ಮೇಲೆ ಬಟ್ಟೆ ಬೇರೆ ಒಣಗಾಕಿದ್ದೆ, ಅದನ್ನು ನೋಡಿಕೊಂಡು ಇಲ್ಲಿ ನಾನು ಕರೆಂಟು ಇರಲಿಲ್ಲ, ಸೊ ಮೋಟ್ರ್ ಆನ್ ಆಗಿರಲಿಲ್ಲ. ಅದನ್ನೆಲ್ಲ ಆನ್ ಮಾಡ್ಕೊಂಡು ಇವತ್ತು ಎಲ್ಲ ಕೆಲಸ ಒಬ್ಬಳೇ ಮಾಡ್ಕೊತಾ ಇದ್ದೀನಿ, ಯಾರೂ ಇರಲಿಲ್ಲ. ಸೊ ಕರೆಂಟ್ ಅವಾಗ ತಾನೇ ಬಂತು, ನಾನು ಎಲ್ಲ ಕೆಲಸ ಮಾಡಿಕೊಂಡು ಮೋಟ್ರ್ ಆನ್ ಮಾಡಿಕೊಂಡು ಬಟ್ಟೆನ ನೋಡ್ಕೊತಾ ಇದ್ದೆ. ಸಮ್ಟೈಮ್ಸ್ ಅಂತದೆ ಯಾಕಾರ ಲೀವ್ ಸಿಗುತ್ತೋ ಅಂತ. ನೆಲ ಎಲ್ಲ ಒರೆಸಿದ್ದಾಯಿತು, ಮಳೆ ಬಂದೇ ಬಿಡ್ತು ಆಯಿತಾ. ಅದೆಷ್ಟು ಬೇಗ ಹೋಗಿ ಬಟ್ಟೆ ಎತ್ಕೊಬಂದ ಗೊತ್ತಿಲ್ಲ, ನಾನು ಅಷ್ಟು ಬೇಗ ಎತ್ಕೊಬಂದೆ. ನಮ್ಮ ಚಿಕ್ಕವನು ಬಂದಾಗಲೇ ಇವನಿಗೆ ಏನಂದರೆ ಹಶ್ವಾಗೋದು, ಸ್ಕೂಲಿಂದ ಬಂದಿರ್ತಾನೆ ಅವಾಗ ಊಟ ಮಾಡಲ್ಲ. 5:15 ಬಂದ್ಬಿಟ್ಟು ನನಗೆ ಹೊಟ್ಟೆ ಸಿತೈತೆ ಅನ್ನ ಮಾಡು ಅಂದ. ಮಧ್ಯಾಹ್ನ ಮಾಡಿರೋದೈತೆ ತಿನ್ನೋ ಅಂತಾನೆ, ನಾನು ತಿನ್ನಲ್ಲ ಅಂತಂದ. ಇಬ್ರಿಗೂ ಸ್ವಲ್ಪ ಅನ್ನ ಮಾಡಿ ಕೊಟ್ಟಿದ್ದಾಯಿತು. 5:30 6 ಗಂಟೆಯಲ್ಲಿ ಅನಿಸುತ್ತೆ ಅನ್ನ ಮಾಡಿ ಇಬ್ರಿಗೂ ಅನ್ನ ಸಾಂಬಾರು ಇಟ್ಕೊಟ್ಟೆ. ಅವ್ನು ಚಿಕನ್ ಮೊಸರನ್ನ ತಿಂತಿದ್ದಾರೆ, ಏನಾದರೂ ತಿನ್ನು ಅಂತ ಹೇಳಿ ಸ್ವಲ್ಪ ಇಟ್ಕೊಟ್ಟಿದ್ದಾಯಿತು. ತಿಂತಾ ಇದ್ದ, ಅವ್ನು ಕೇಳಿದ್ದು ಮಾಡಿಕೊಟ್ರೆ ಸ್ವಲ್ಪ ತಿಂತಾರೆ. ಹಂಗಾಗಿ ಊಟ ಮಾಡಿಕೊಂಡು ಈಚ್ಕೋಗಿ ಬರೋಷ್ಟೊತ್ತಾಗಲೇ ಬಿದ್ದು ಬಂದಿದ್ದು ಆಯಿತು. ಎಲ್ಲಿ ಬಿದ್ದೆ ಅಯ್ಯೋ, ನೀನು ಸರಿ ಹಿಡ್ಕೊ. ಎಲ್ಲಿ ಬಿದ್ದೆ ನೀನು ಇವಾಗ? ಜಾಸ್ತಿ ನೋವಾಗುತ್ತಾ? ನೋಡಿ ಹಿಂಗ ನೀನು ಮಾಡ್ಕೊಳೋದು. ಹಾಂ ಓದ್ತಿ ಆಟೋದಕ್ಕೆ ಮತ್ತೆ ಓದ್ತೀವಿ ಮುತ್ತುಕೋತು. ಹಬ್ಬ ಮಾಡ್ಕೊಂಡು ಮಜಾ ಬೇಕು ನಿಮಗೆ. ಫೀ ಮಾಡ್ಕೊ ಬತ್ತಿ ಇಲ್ಲ ಸತಿ ಬಿದ್ದೆ. ಬಿದ್ದೆ ಆಟ ಆಡೋಕ್ಕೆ ಅಂತ ಹೋಗಿದ್ದೆ, ಬಿದ್ದೆ. ಸುಮ್ಮನೆ ಉರುತ್ತದ. ಮಾಡ್ತೀನಿ ಅವ್ರಿಗೂ ಎಲ್ಲ ಸಮಾಧಾನ ಮಾಡಿ ಸ್ವಲ್ಪ ಆಟ ಆಡಿಸ್ಕೊಂಡು ಕುಂತಿದ್ದೆ ಈಚೆಗಡೆ. ನಮ್ಮ ಮನೆ ಹತ್ರ ಸ್ವಲ್ಪ ಜಾಗ ಐತೆ, ಬೀಳಕ್ಕೂ ಜಾಗ ಐತೆ. ಸೊ ಆಟ ಆಡಿಸ್ಕೊಂಡು ಕುಂತಿದ್ದೆ. ಅಷ್ಟೊತ್ತಿಗೆ ರೇಖಾ ಫೋನ್ ಮಾಡಿಬಿಟ್ಟು ಶಿವಗಂಗೆಯಲ್ಲಿದ್ದೀನಿ ಬಾ ಅಂತಂದ್ಲು. ಸರಿ ಆಯಿತು ಅಂತೇಳಿ ಅವಳು ಓಟಿ ಮುಗಿಸ್ಕೊಬರ್ತಿದ್ಲಲ್ಲ, ಸೊ ನಾನು ಫ್ರೆಶ್ ಅಪ್ ಆಗಿ ಹೋದೆ, ಬೇಗ ಕರ್ಕೊಂಡು ಬಂದುಬಿಡೋಣ ಅಂತೇಳಿ. ಹೋಗಿ ಅರ್ಧ ದಾರಿಗೆ ಮಳೆ ಸ್ಟಾರ್ಟ್ ಆಯಿತು. ಯಾಕೆ ಹೇಳ್ತೀರಾ, ನನ್ನಷ್ಟು ಈ ನಡುವೆ ಮಳೇಲಿ ನೆಂದೇ ಸಾಕಾಗ್ಬಿಟ್ಟೈತೆ. ಹೇಳ್ಬೇಕಂದ್ರೆ ಎಷ್ಟು ಮನೇಲಿ ನೆನೀತಾ ಇದ್ದೀನಿ ಗೊತ್ತಾ. ಇನ್ನು ಸ್ವಲ್ಪ ಗೌರಪುರಕ್ಕೆ ಬರೋ ಅಷ್ಟೊತ್ತಲ್ಲಿ ಮಳೆ ಇರಲಿಲ್ಲ.
ಮನೆಗೆ ಅವಳನ್ನ ಕರ್ಕೊಂಡು ಬಂದು ಇಬ್ರಿಗೂ ಸ್ವಲ್ಪ ಹೋಮ್ವರ್ಕ್ ಬರ್ಸಿದ್ವಿ. ಚಿನ್ಮಯ ಅವನೇ ಹೋಮ್ವರ್ಕ್ ಬರ್ಕೊಂಡಿದ್ದ. ಟೈಮ್ ಟೇಬಲ್ ಅನಲೈಸ್ ಮಾಡೋಕ್ಕೆ ಬರ್ತಾ ಇರಲಿಲ್ಲ ಅವನಿಗೆ, ಸ್ವಲ್ಪ ಕನ್ಫ್ಯೂಸ್ ಆಗ್ತಾಯಿದ್ದ. ಅದೊಂಚೂರು ನಾನು ಹೇಳ್ಕೊಟ್ಟೆ ಅಷ್ಟೇ. ಅವನೆಲ್ಲ ಇಟ್ಕೊತಾನೆ ಮರ್ತ್ಕೊಂಡಿದ್ದಾನೇನಪ್ಪ ಗೊತ್ತಿಲ್ಲ. ಸೊ ಅದನ್ನೇ ಹೇಳ್ತಾಯಿದ್ದೆ, ಈ ಥರ ಇಟ್ಕೊ ಅಂತ ಹೇಳಿ ಇಟ್ಕೊಂಡು ಕೊಡ್ತಾಯಿದ್ದೆ. ನಾನು ಹೇಳ್ತಿದ್ದಂಗೆ ಅವನ್ನೆಲ್ಲ ಇಟ್ಕೊಳ್ತಾ ಇದ್ದ. ಸೊ ಬೇಗ ಆಗ್ತಾಯಿತ್ತು. ಅವನಿಗೆ ಶಾರ್ಪ್ನರ್ ನಾನು ಕೊಟ್ಟು ಕಳಿಸಲ್ಲ. ಅವ್ನು ಪ್ರೀವಿಯಸ್ ಇಯರಲ್ಲಿ ಶಾರ್ಪ್ನರ್ ಬೇಡ ಅಂತ ಹೇಳಿದರು, ಮನೆಯಲ್ಲೇ ಶಾರ್ಪ್ ಮಾಡಿಕೊಡಿ, ಇಲ್ಲ ಅಲ್ಲೇ ಮಾಡ್ಕೊತಾಯಿದ್ರು. ಅವ್ನು ಸ್ಕೂಲ್ಗೇನು ಕ್ಯಾರಿ ಮಾಡ್ತಾ ಇರಲಿಲ್ಲ. ಈ ವರ್ಷವೂ ಅದೇ ಥರನೇ ಅಂದ್ಕೊಂಡು ನಾನು ಶಾರ್ಪೆಲ್ಲ ಮಾಡಿಸಿ ನೈಟೇ ಶಾರ್ಪೆಲ್ಲ ಮಾಡಿ ಅವ್ನ ಪೌಚನ್ನ ರೆಡಿ ಮಾಡ್ಕೊಂಬಿಡ್ತಾನೆ. ಬೆಳಗ್ಗೆ ಎದ್ದು ಅವ್ನು ಬ್ಯಾಗ್ ತೊಗೊಂಡೋಗೋದಷ್ಟೇ ಅವನಿಗಿರೋದು. ಬೆಳಗ್ಗೆ ಎಲ್ಲ ನಾವು ಸೆಗ್ರಿಗೇಟ್ ಎಲ್ಲ ಮಾಡ್ಕೊಳೋ ಅಷ್ಟು ಅವನಿಗೆ ಟೈಮ್ ಇರಲ್ಲ ಪಾಪ. 6:30 ಎದ್ದು ನಿದ್ಗಣ್ಣಲ್ಲಿ ಸ್ನಾನ ಮಾಡಿ ಅವ್ನು ಫ್ರೆಶ್ ಅಪ್ ಆಗಿ ಟಿಫನ್ ಮಾಡಿ ಹೋಗೋದೇ ಆಗುತ್ತೆ. ಆದರೂ ನಾನು ಸ್ವಲ್ಪ ಶಾರ್ಟ್ ಟೆಂಪರು, ಬೈತಾನೆ ಇರ್ತೀನಿ ಬೇಗ ಅಂತ ಹೇಳಿ. ನೈಟ್ ಹೊತ್ತು ಮಾತ್ರ ಇವನಿಗೆ ಮುದ್ದೆ ಕಂಪಲ್ಸರಿ ಮಾಡಿಬಿಟ್ಟಿದ್ದೀನಿ ನನ್ನ ಮಗನಿಗೆ. ಬೆಳಗ್ಗೆ ಹೊತ್ತಂತೂ ತಿಂಡಿ ತಿಂತಾನೆ, ಬೆಳಗ್ಗೆನೇ ಮುದ್ದೆ ತಿನ್ನಲ್ಲ. 6:30 ಏನು ತಿಂತಾನೆ. ಸೊ ಹಂಗಾಗಿ ನೈಟ್ ಹೊತ್ತಂತೂ ಕಂಪಲ್ಸರಿ ಮಾಡಿಬಿಟ್ಟಿದ್ದೀನಿ. ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು ಅವಾಗ ತಾನೇ ಸ್ನಾನ ಮುಗಿಸ್ಕೊಬಂದೆ. ಬಿಕಾಸ್ ಹರಳೆಣ್ಣೆ ಮೆತ್ಕೊಬಿಟ್ಟಿದ್ದೆ ನಾನು. ಹಾಗಾಗಿ ಕಣ್ಣುರಿ ಅಂತೇಳಿ ಹರಳೆಣ್ಣೆ ಹಚ್ಕೊಂಡಿದ್ದೆ. ಅವಾಗ ತಾನೇ ಸ್ನಾನ ಮಾಡಿಕೊಂಡು ನಾನುವೇ ಬಂದಿದ್ದಾಯಿತು. ವೀಕೆಂಡಲ್ಲಿ ಯಾವಾಗಲೂ ಇದೇ ಥರನೇ ಇರಲ್ಲ, ವೀಕ್ ಆಫ್ ಇದ್ದಾಗ. ಸೊ ಚೇಂಜಸ್ಸು ಇರುತ್ತೆ, ಸ್ವಲ್ಪ ವೇರಿಯೇಷನ್ ಇರುತ್ತೆ. ನನಗೆ ಈ ಸತಿ ಹಂಗೆ ಆಗಿದ್ದು, ಸ್ವಲ್ಪ ವೇರಿಯೇಷನ್ ಆಯಿತು. ಎಲ್ಲರದ್ದು ಊಟ ಆಗಿತ್ತು, ಅಮ್ಮನೂ ಪಾತ್ರೆ ತೊಳಿತಾಯಿತ್ತು. ನಾನು ಅವಾಗ ಊಟಕ್ಕೆ ಬಂದೆ. ಅಮ್ಮನೂ ಊಟ ಮಾಡು ಅಂತ ಹೇಳ್ತು. ನಾನು ಮುದ್ದೆ ತಿನ್ಬಿಡೋಣ, ಅನ್ನ ಏನು ಬೇಡ ಅಂದ್ಕೊಂಡು ನನಗೆ ನಿದ್ದೆ ಆಗ್ಲೇನೆ. ಚಿನ್ಮಯನ ಮಲಗಿಸ್ಬಿಟ್ಟಿದ್ದೆ ಆಲ್ರೆಡಿ. ನಾನು ಊಟ ಮಾಡಿ ಮಲ್ಕೊಳ್ಳೋಣ ಅಂತೇಳಿ ಹೋಗಿದ್ದಾಯಿತು. ಸೊ ಈ ವ್ಲಾಗ್ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.